ಶ್ರೀಮಂತರೇ, ವೆಲ್ಕಮ್ ಶೀಲಾ, ವೆಲ್ಕಮ್. ವಾಟ್, ಇಲ್ಲಿವರೆಗೂ ಬಂದು ಬಿಟ್ಟೆ? ಹೌದು ಶ್ರೀಮಂತ, ನಿಮ್ಮ ಹತ್ರ ಒಂದು ವಿಷಯ ಹೇಳೋದಿತ್ತು. ದಯವಿಟ್ಟು ಅದನ್ನ ನಡೆಸಿಕೊಟ್ರೆ ಒಂದು ಜೀವ ಉಳಿಸಿದ ಪುಣ್ಯ ಬರುತ್ತೆ ನಿಮಗೆ. ಸಹಾಯ? ಅದು ನನ್ನಿಂದ ನಿನಗೆ? ವಂಡರ್ಫುಲ್. ನೀನು ಯಾವ ಸಹಾಯಕ್ಕಾಗಿ ಈ ರುದ್ರೇಶನ ಎದುರು ಬಂದು ನಿಂತಿರುವಂತ ಕೇಳಬಹುದೇ? ಹೇಳುತ್ತೇನೆ ಶ್ರೀಮಂತರೇ. ನನ್ನ ತಮ್ಮನಿಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀನಿ. ಅವನಿಗೆ ಕಾಲೇಜಿಗೆ 10,000 ಕೊಡಬೇಕು. ಹಾಗೆ ಕೊಡಬೇಕಂತ ಪತ್ರ ಬರೆದಿದ್ದಾನೆ. ಆದ್ರೆ ಆ ಹಣವನ್ನ ಹೊಂದಿಸಲು ನಾವೆಷ್ಟೇ ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಆದ್ರೆ 4 ದಿನದಲ್ಲಿ ಅವನಿಗೆ ಹಣವನ್ನ ಕಳಿಸ್ಲಿಲ್ಲ ಅಂದ್ರೆ ಅವನು ಆತ್ಮಹತ್ಯೆ ಮಾಡಿಕೊಳ್ತಾನಂತ ಹೇಳಿದ್ದಾನೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ನನಗೆ ಸಹಾಯ ಮಾಡಿ. ಏನು, ನಾನು 10,000 ರೂಪಾಯಿ ಸಹಾಯ ಮಾಡಬೇಕಲ್ಲವೇ? ಹೌದು ಶ್ರೀಮಂತರೇ. ಶೀಲಾ, ನಿನ್ನ ಬಾಳಿನಲ್ಲಿ ಕವಿದ ಕಾರ್ಗತ್ತಲನ್ನು ಹೊಡೆದೊಡಿಸಿ ನಿನಗೆ ಬೆಳಕಿನ ಮಾಡಬೇಕೆಂದು ಬಂದೆ. ಆದರೆ ಈ ರತ್ನವನ್ನು ಹೊಡೆದೊಡಿಸಿ ಕ್ಷಣಿಕ ಬೆಳಕು ನೀಡಬಲ್ಲೆ. ನೀನು ಒಂದೊಂದು ದಿನ ನನ್ನ ಹತ್ತಿರ ಬರುವೆ ಎಂದು. ನಿಜ ಶ್ರೀಮಂತರೇ, ಅದೃಷ್ಟ ಕೈ ಕೊಟ್ಟಾಗ ಅಡಿಪಾಯ ಎಷ್ಟೇ ಭದ್ರವಾಗಿದ್ದರೂ ಸಹಿತ ಅಲುಗಾಡದೆ ಇರಲಾರದು. ನನ್ನ ಪರಿಸ್ಥಿತಿ ಈಗ ಹಾಗೆ ಆಗಿದೆ. 4 ದಿನದಲ್ಲಿ ನನ್ನ ತಮ್ಮನಿಗೆ ಹಣ ಹೊಂದಿಸಲೇಬೇಕು. ದಯವಿಟ್ಟು ತಾವು ಸಹಾಯ ಮಾಡಲೇಬೇಕು. ಮನೆಗೆ ಬಂದ ನತದೃಷ್ಟರನ್ನು ಮರಳಿ ಕಳಿಸುವ ಕಲ್ಲು ಹೃದಯ ನನ್ನದಲ್ಲ. ನಾನು ನಿನಗೆ ಸಹಾಯ ಮಾಡುತ್ತೇನೆ, ಆದರೆ ನನ್ನದೊಂದು ಕಂಡೀಷನ್. ನನ್ನ ಮನದಲ್ಲಿ ಮೂಡಿ ನಿಂತಿರುವ ಸಾಕ್ಷಾತ್ಕಾರವಾದ ಈ ಮೂರ್ತಿಯು ಇಂದಿನ ದಿನ ನನ್ನಲ್ಲಿ. ನೋ, ಇನ್ನು ಮೇಲೆ ನಾನು ನಿನಗೆ ಶ್ರೀಮಂತನಲ್ಲ, ನಿನ್ನ ಸೌಂದರ್ಯ ಆರಾಧಕ. ಸರಿ, ನೀವು ಹೇಳಿದ ಹಾಗೆ ಕೇಳಬೇಕೆಂದು ತೀರ್ಮಾನ ಮಾಡಿಯೇ ನಿಮ್ಮ ಹತ್ರ ಬಂದಿದ್ದೆ. ಆದ್ರೆ ನನ್ನದೊಂದು ಕಂಡೀಷನ್. ಏನದು? ನೀವು ಹೇಳಿದ ಹಾಗೆ ನಾನು ನಿಮ್ಮ ಜೊತೆ ಬಾಳಿ ಬದುಕಲು ಸಿದ್ಧಳಿದ್ದೀನಿ. ಆದ್ರೆ ನನಗೆ ನೀವು ಸತಿ ಸ್ಥಾನ ದೊರಕಿಸಬೇಕು. ಹಾಗಂತ ನನಗೆ ವಚನ ಕೊಡಿ. ಶೀಲಾ, ನನ್ನ ಹೆತ್ತ ತಾಯಿ ಮೇಲೆ ಆಣೆ ಇಟ್ಟು ನಿನಗೆ ಸತ್ಯ ಸ್ನಾನ ಕೊಟ್ಟು ಸ್ವೀಕರಿಸುವೆ. ಕ್ಷಮಾ ಶೀಲಾ, ಕ್ಷಮಾ.